ಈ ಟೂಲು ನಮ್ಮ ಅಡುಗೆ ಮನೇಲಿ ಇದ್ಬಿಟ್ರೆ ನಮ್ಮ ಕೈಗೆ ಹಿಟ್ಟೆ ಅಂಟದಂಗೆ ಹಿಟ್ಟನ್ನ ಕಲಿಸ್ಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಸಂಜೆ ಆದ್ರೆ ಸಾಕು ನಮ್ಮ ಮನೆಯವ್ರದೊಳ್ಳೆ ಪರದಾಟ ಆಗ್ಬಿಟ್ಟಿದೆ. ಯಾಕಂದ್ರೆ ವಾರ ಇದ್ದಾಗ ಇಲ್ಲೂ ಪೂಜೆ ಮಾಡ್ತಾರೆ, ಹಾಗೆ ಬೆಳಗ್ಗೆ ಸಂಜೆ ಹೋಗಿ ಊರಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಬರ್ಬೇಕು. ನಾನೇ ಮಾಡೋಣ ಅನ್ಕೋತೀನಿ, ಆದ್ರೆ ನನ್ನ ಕೆಲ್ಸಗಳಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಅವರೇ ಜಾಸ್ತಿ ಪೂಜೆ ಮಾಡ್ತಾ ಇರ್ತಾರೆ. ಇನ್ನ ಇವತ್ತಿನ ತಿಂಡಿಗೆ ಕ್ಯಾರೆಟ್ ಹಾಗೆ ಈರುಳ್ಳಿ ಸ್ವಲ್ಪ ಸಬ್ಸಿಗೆ ಸೊಪ್ಪೆಲ್ಲ ಹಾಕೊಂಡು ಪಡ್ಡು ಮಾಡ್ಕೊಂಡಿದ್ದೆ. ಫಸ್ಟ್ ಟೈಮ್ ನಾನು ಪಡ್ಡು ಮಾಡಿದಾಗ ನನಗೆ ಅದು ನೀಟಾಗಿ ಮಾಡಕ್ ಬಂದಿರ್ಲಿಲ್ಲ. ಇದೇನಪ್ಪ ಹಿಂಗಾಯ್ತು ಅಂತ ನೆಕ್ಸ್ಟ್ ಟೈಮ್ ಮಾಡೋದು ಬೇಡ ಅನ್ಕೊಂಡೆ. ಅದಾದ್ಮೇಲೆ ಎಣ್ಣೆ ಜಾಸ್ತಿ ಹಾಕಿ ಟ್ರೈ ಮಾಡಿದೆ. ಅವಾಗ್ಲಿಂದ ನಾನು ಸ್ವಲ್ಪ ಸರಿನ ಜಾಸ್ತಿನೇ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಪಡ್ಡು ತಿನ್ಲಿಕ್ಕಂತೂ. ಇನ್ನ ತಿಂಡಿ ಮುಗಿಸ್ಕೊಂಡು ಒಳ್ಳೆ ತಗ್ರಿಕಾಯಿ ಕೊಟ್ಟು ಕಳ್ಸಿದ್ರು ಅತ್ತೆ, ಅದನ್ನ ಸುಲ್ಕೊಂಡು ಕೂತ್ಕೊಂಡೆ ಅಡ್ಗೆಗೆ ಆಗುತ್ತೆ ಅಂತ. ಇನ್ನ ಕಾಳೆಲ್ಲ ಸುಳ್ದಿಟ್ಟು ಅದಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆದೆ. ಹಾಗೆ ನಮ್ಮ ಮನೆಯವ್ರು ಕೂಡ ಬಂದ್ರು. ಒಂದು ವಿಡಿಯೋ ಮಾಡ್ಕೊಂಡು ಬರೋದಿತ್ತು ಅಂತ ಟೌನ್ ಒಳಗಡೆ ಹೊರಟ್ವಿ. ಇನ್ನು ನಾವು ವಿಡಿಯೋ ಮಾಡ್ಬೇಕಾಗಿರೋ ಶಾಪ್ ಹತ್ರ ಹೋಗಿ ಅಲ್ಲಿ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಹಾಗೆ ಗಾಡಿ ಎತ್ಕೊಂಡು ಸೀದಾ ಮನೆ ಕಡೆ ಬಂದಿದ್ದಾಯ್ತು. ಇನ್ನು ಈ ಪ್ರಾಡಕ್ಟ್ ರಿವ್ಯೂ ಮಾಡ್ಲಿಕ್ಕಂತೂ ನಾನು ತುಂಬಾನೇ ಎಕ್ಸೈಟ್ ಆಗಿದ್ದೀನಿ, ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಕೆಲ್ಸನ ಅರ್ಧ ತಪ್ಸುತ್ತೆ ಇದು. ಹಾಗೇನೆ ಇದ್ರ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ, ಜಸ್ಟ್ 72 ರೂಪೀಸ್ ಅಷ್ಟೇನೆ. ಈ ಒಂದು ಟೂಲ್ ನ ಯೂಸ್ ಮಾಡ್ಕೊಂಡು ನಾವು ಚಪಾತಿಗೆ ಬೇಕಾದ್ರೆ ಹಿಟ್ ಕಲ್ಸ್ಕೋಬಹುದು, ರೊಟ್ಟಿಗೂ ಹಿಟ್ ಕಲ್ಸ್ಕೋಬಹುದು, ಹಾಗೇನೆ ಮೈದಾ ಹಿಟ್ ಕೂಡ ಕಲ್ಸ್ಕೋಬಹುದು. ಹೇಗಿದ್ರು ಓಪನ್ ಮಾಡಿದ್ದೇನಲ್ಲ, ಒಂದ್ಸಲ ಟೆಸ್ಟ್ ಮಾಡೇ ಬಿಡೋಣ ಅಂತ ನೋಡ್ತಾ ಇದ್ದೆ. ನಾನು ಇವತ್ತು ಮನೆಯಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದೆ, ಅದಕ್ಕೆ ಅಂತ ಮೈದಾ ಹಿಟ್ಟನ್ನ ಕಲಿಸ್ಬೇಕಾಗಿತ್ತು. ಸೊ ನನಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ನೀರನ್ನ ಹಾಕೊಂಡು ಮಿಕ್ಸ್ ಮಾಡಿದೆ. ಅದಾದ್ಮೇಲೆ ಮ್ಯಾಜಿಕ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಾವು ಕೈಯಲ್ಲಿ ಕಲಿಸ್ತೀವಲ್ಲ ಅದಕ್ಕಿಂತ ಸ್ಪೀಡಾಗಿ ಕಲಿಸ್ಬೋದು, ಜೊತೆಗೆ ಕೈಗೂ ಕೂಡ ಅಂಟೋದಿಲ್ಲ, ಆ ಟೂಲ್ಗೂ ಕೂಡ ಅಷ್ಟಾಗಿ ಅಂಟೋದಿಲ್ಲ. ನನ್ನ ಪ್ರಕಾರ 10 out of 10 ಕೊಡ್ತೀನಿ ಈ ಪ್ರಾಡಕ್ಟ್ಗೆ. ಈ ಪ್ರಾಡಕ್ಟ್ದು ಲಿಂಕ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಪಿನ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದವ್ರು ಒಂದ್ಸಲ ಚೆಕ್ ಮಾಡಿ. ಇನ್ನು ಮನೆಯಲ್ಲಿ ಸ್ವಲ್ಪ ಎಳ್ಳು ಪುಡಿ ಮಾಡಿ ಇಟ್ಟಿರೋದಿತ್ತು, ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ಕೊಂಡು ಎಳ್ಳೊಬ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೆ. ಹಾಗೆ ಅಡ್ಗೆ ಕಡೆದೇನು ಟೆನ್ಷನ್ ಇರ್ಲಿಲ್ವಲ್ಲ, ಸೊ ಹಾಗಾಗಿ ಒಂದ್ 4 ತಟ್ಟು ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.